ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯ. ಇವತ್ತೊಂದು ವಿಡಿಯೋ ಭಾಳ ತಮಾಷೆಯಾಗಿ ನಾನು ಮಾಡ್ತಾ ಇದ್ದೀನಿ. ತಮಾಷೆ ಅಂತ ಹೇಳಿದಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಷಯ ಮಾತಾಡ್ತಾ ಇದ್ದೀನಿ ಅಂತ. ನೀವು ತಮ್ಮನೇಲಿ ನೋಡಿರ್ತೀರ, ತಮ್ಮನೇಲಿನಲ್ಲಿ ನೋಡಿನೇ ನೀವು ತಿಳ್ಕೊಂಡಿರ್ತೀರ ಯಾವುದ್ರ ವಿಷಯ ಅಂತ. ಬ್ಲ್ಯಾಕ್ ಜೀಸಸ್ ಇನ್ ಕೆನ್ಯಾ ಅಂತ. ಈ ಜೀಸಸ್ ನೀರನ್ನು ಟೀ ಆಗಿ ಬದಲಾಯಿಸಿದ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 23ನೇ ವಾಕ್ಯದಿಂದ 27ನೇ ವಾಕ್ಯದವರೆಗೆ ಬೈಬಲ್ ಏನು ಹೇಳುತ್ತೆ, ಇಟ್ ಟರ್ನ್ಡ್ ವಾಟರ್ ಇನ್ ಟು ಟೀ ಅಂತ. ಹಾಗಾಗಿ ಇಲ್ಲಿ ನಾವು ಗಮನಿಸಿದ್ದೆ ಆದರೆ ಈ ಬ್ಲ್ಯಾಕ್ ಜೀಸಸ್ ಇನ್ ಕೆನ್ಯಾ ಅಂತ ಹೇಳ್ತೀವಿ. ಜೀಸಸ್ ತಾನು ಮಿಡಿಲ್ ಈಸ್ಟಲ್ಲಿ ಹುಟ್ಟಿದಾಗ ಯಾವ ಕಲರ್ ಇದ್ದ ಅಂತ ನಮಗೆ ಗೊತ್ತಿಲ್ಲ. ಮಿಡಿಲ್ ಈಸ್ಟ್ ಅವರು ಇರುವ ಪ್ರಕಾರ ತುಂಬ ವೈಟು ಅಲ್ಲ, ಆ ಕಡೆ ತುಂಬಾ ಕಪ್ಪಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಯೇಸು ಕ್ರಿಸ್ತನು ಕಪ್ಪಂತೂ ಅಲ್ಲ. ಹೀಗಿರುವಲ್ಲಿ ಈತ ತನ್ನನ್ನು ತಾನು ಸೆಲ್ಫ್ ಕ್ಲೈಮ್ ಮಾಡ್ಕೊಳ್ತಾನೆ, ನಾನು ಯೇಸು ಸ್ವಾಮಿ ಅಂತ ಹೇಳ್ತಾನೆ. ಆದರೆ ಯಾರು ಈ ವ್ಯಕ್ತಿ ಅಂತ ನಾವು ಗಮನಿಸಿದ್ದೆ ಆದರೆ ಈ ವ್ಯಕ್ತಿ ಕುರಿತು ನಾವು ಒಂದಿಷ್ಟು ಡೀಟೇಲ್ ತಿಳ್ಕೊಳ್ಳೋದಾದರೆ ಈ ವ್ಯಕ್ತಿಯ ಗುಂಪಿನ ಹೆಸರು ನ್ಯೂ ಜೆರುಸಲೇಮ್ ಸೆಕ್ಟ್ ಅಂತ ಕರೀತಾರೆ. ಎಲ್ಲಿದೆ ಇದು? ಲುಕೋಕ್ವೆ ವಿಲೇಜ್ ಇನ್ ಟೊಂಗಾರ್ನಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇದು ಬೇಸ್ ಆಗಿದೆ. ಇದು ಕೆನ್ಯಾದಲ್ಲಿದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಹೀಗಿರುವಲ್ಲಿ ನೀವು ತಿಳಿದುಕೊಳ್ಳಬೇಕಾದದ್ದು ಏನು ಅನ್ನೋದನ್ನು ನಾನು ನಿಮಗಿಲ್ಲಿ ಪರಿಚಯ ಮಾಡಿಸ್ತೇನೆ. ಇಲ್ಲಿ ನೆರೆಹೊರೆಯವರ ಪ್ರಕಾರ ಟೊಂಗೋರ್ನ ಜೀಸಸ್ 1981ನಲ್ಲಿ ಜನಿಸ್ತಾರೆ. ಇವ್ರ ನಿಜವಾದ ಹೆಸರು ಎಲ್ಯೂಡ್ ಸಿಮಿಯು ಅಂತ. ಇವರು ಪೋಷಕರು ಫ್ರಾನ್ಸಿಸ್ ಮತ್ತು ಸಿಸಿಲಿಯಾ ಸಿಮಿಯು. ಬಾಲಕನಾಗಿದ್ದಾಗೆ ಅವರು ತೀರೋ ಹೋಗ್ತಾರೆ ಮತ್ತು ಕ್ಯಾಥಲಿಕ್ ಬ್ಯಾಕ್ಗ್ರೌಂಡಿಂದ ಬಂದವರು. ಬಂಗೋಮಾ ಕೌಂಟಿಯ ಟೊಂಗೋರ್ನಲ್ಲಿ ಮುಖುಯು ಪ್ರಾಥಮಿಕ ಶಾಲೆಯಲ್ಲಿ ಈತನ ವ್ಯಾಸಂಗ ನಡೆಯುತ್ತೆ. ವ್ಯಾಸಂಗ ನಡೀತಿರ್ಬೇಕಾದಾಗ ಸ್ಕೂಲ್ ಡ್ರಾಪ್ಔಟ್ ಆಗ್ತಾನೆ ಈ ವ್ಯಕ್ತಿ. ನಂತರ ಫಾರ್ಮಿಂಗ್ ಎಂಟರ್ ಆಗ್ತಾನೆ, ಅಂದರೆ ಕೃಷಿ ಕಾರ್ಯಕೆಲಸಕ್ಕೆ ಮುಂದಾಗ್ತಾನೆ. ನಂತರ ಏನಾಗುತ್ತೆ ಅಂದರೆ 2001ರಲ್ಲಿ 20ನೇ ವಯಸ್ಸಿನಲ್ಲಿ ವಿವಾಹ ಆಗುತ್ತೆ. 8 ಜನ ಮಕ್ಕಳಿಗೆ ತಂದೆ ಆಗ್ತಾನೆ. ದೊಡ್ಡ ಮಗ ಈಗ ಕೌಂಟಿಯ ತಾಂತ್ರಿಕ ಕಾಲೇಜಿನಲ್ಲಿ ಓದ್ತಿದ್ದಾನೆ ಮತ್ತು 2ನೇ ಮಗಳು ಯೂನಿವರ್ಸಿಟಿಗೆ ಜಾಯ್ನ್ ಆಗಿದ್ದಾಳೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನು ಅಂದರೆ ಒಂದು ದಿವಸ ಇವ್ರ ಮನೇಲಿ ಡಿಸಗ್ರಿಮೆಂಟ್ ಆಗುತ್ತೆ, ವಾದ ವಿವಾದಗಳಾಗ್ತಾ ಇರುತ್ತೆ. ಆವಾಗ ಎಲಿಯೂದ್ ಸಿಮಿಯುಗೆ ತಲೆಗೆ ಬಲವಾದ ಒಂದು ಪೆಟ್ಟು ಬೀಳುತ್ತೆ. ಬಿದ್ದಿದ ತಕ್ಷಣ ಏನಾಗುತ್ತೆ, ಹಾಸ್ಪಿಟ್ಲಿಗೆ ತೊಗೊಂಡೋಗ್ತಾರೆ. ಡಿಸ್ಚಾರ್ಜ್ ಆದ ನಂತರ ತನ್ನನ್ನು ತಾನು ಯೇಸು ಸ್ವಾಮಿ ಅಂತ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪ್ರಸಂಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬೋಧನೆಗಳೆಲ್ಲ ಪ್ರಾರಂಭ ಆಗೋಗುತ್ತೆ. ಜನರಿಗೆಲ್ಲ ಹೇಳ್ತಾರೆ ಮೆಂಟ್ಲಾಗೋಗಿದ್ದಾನೆ ಅಂತ ಹೇಳ್ತಾನೆ. ಈ ರೀತಿ ಈತನ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನೊಂದು ವಿಷಯ ಹೇಳಬೇಕು. ನಾನು ಈತನ ಕುರಿತು ಸ್ಟಡಿ ಮಾಡ್ತಿರ್ಬೇಕಾದಾಗ ಒಂದು ವಿಡಿಯೋದಲ್ಲಿ ಈತ ಇಂಟರ್ವ್ಯೂ ಕೊಡ್ತಾನೆ. ಇಂಟರ್ವ್ಯೂ ಕೊಡ್ತಾ ಆ ಇಂಟರ್ವ್ಯೂವರ್ ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವು ಯೇಸು ಕ್ರಿಸ್ತ ಅಂತ ಹೇಗೆ ರಿಯಲೈಸ್ ಆದ್ರಿ ಅಂತ. ವೆನ್ ಡಿಡ್ ಯು ಫಸ್ಟ್ ರಿಯಲೈಸ್ ದಟ್ ಯು ಆರ್ ಜೀಸಸ್ ಅಂತ ಹೇಳ್ತಾನೆ. ಆಗ ಆತನ ಹೇಳ್ತಾನೆ, ನಾನು 10 ವರ್ಷ ಇರಬೇಕಾದಾಗ ನಾನು ಹೀಗೆ ಒಂದು ಸಿಲುಬೆ ಬರಿಬೇಕಂತ ಅನ್ನಿಸ್ತು ನನಗೆ. ಆಗೇನಾಗುತ್ತೆ ಅಂದರೆ ನಾನು ಬರೀತಾ ಇದ್ದಾಗ ನನಗೊಂದು ವಾಯ್ಸ್ ಕೇಳಿಸುತ್ತೆ, ಯು ಆರ್ ಮೈ ಸನ್ ಅಂತ, ನೀ ನಮ್ಮ ಮಗ ಅಂತ. ನಂತರ 12ನೇ ವರ್ಷದಲ್ಲಿ ಏನಾಗುತ್ತಂದರೆ ಆತನ್ನು ಭೇಟಿ ಮಾಡೋಕ್ಕೆ ಸಾವಿರಾರು ದೇವದೂತರುಗಳು ಬರ್ತಾರೆ 3 ಗಂಟೆ ಮುಂಜಾನೆ ಸಮಯದಲ್ಲಿ. ಆಗ ಅವ್ರು ಬಂದು ಹಾಯ್ ಸನ್ ಆಫ್ ಗಾಡ್ ಅಂತ ಹೇಳ್ತಾರಂತೆ. ಹಾಯ್ ಸನ್ ಆಫ್ ಗಾಡ್ ಅಂತ ಹೇಳಿದ ನಂತರ ಒಂದು ಏಂಜಲ್ ಬಂದು ಪ್ರತ್ಯಕ್ಷವಾಗಿ ಹೇಳುತ್ತೆ, ನಾನು ಏಂಜಲ್ ಗಬ್ರಿಯಲ್ ಅಂತ ಹೇಳುತ್ತೆ. ಆ ಏಂಜಲ್ ಗಬ್ರಿಯಲ್ ಹೋದ್ಮೇಲೆ ನಂತರ ಇನ್ನೊಂದು ಏಂಜಲ್ ಬಂದು ಹೇಳುತ್ತೆ, ನಾನು ಏಂಜಲ್ ರಫಾಯಲ್ ಅಂತ ಹೇಳುತ್ತೆ. ಆಗ ನೆಕ್ಸ್ಟು ಏಂಜಲ್ ಮರಿಯಂ ಬಂದು ಹೇಳ್ತಾಳೆ ಏನಂತ, ಭಯಪಡಬೇಡ, ನೀನು ದೇವ್ರ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಇದು ಒಂದು ವರ್ಷನ್ನು. ಆದರೆ ನಾನು ಈಗ ಹೇಳ್ದಂಗೆ ತಲೆಗೆ ಪೆಟ್ಟು ಬಿದ್ದು ಯೇಸು ಸ್ವಾಮಿ ನಾನೇ ಅಂತ ಹೇಳ್ಕೊಳ್ಳೋದು ಒಂದು ವರ್ಷನ್ನು. ಇದರಲ್ಲಿ 2 ಕಾಂಟ್ರಡಿಕ್ಷನ್ ಇದೆ, ಯಾವುದು ಕರೆಕ್ಟೋ ಗೊತ್ತಿಲ್ಲ. ಹೀಗಿರುವಲ್ಲಿ ನಾವು ಇವರ ವರ್ಷಿಪ್ ಬಗ್ಗೆ ಮಾತಾಡೋಣ. ಸ್ತ್ರೀಯರು ಟ್ರೌಸರ್ ಹಾಕ್ಕೊಂಡು, ಅಂದರೆ ನಿಕ್ಕರ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ಒಳಗಡೆ ಅಲೋ ಮಾಡೋಂಗಿಲ್ಲ. ಅವರು ಅಲೋ ಮಾಡೋದೂ ಇಲ್ಲ. ಏತಕ್ಕೆ ಅಂದರೆ ಅವ್ರ ಪ್ರಕಾರ ಏನು ಅಂದರೆ ವಿಮೆನ್ ಹೂ ವೇರ್ ಟ್ರೌಸರ್, ಮೇಕಪ್ಸ್, ರಿಂಗ್ ಆರ್ ವಿಕ್ಸ್ ಆಲ್ರೆಡಿ ಹ್ಯಾವ್ ದ ಮಾರ್ಕ್ ಆಫ್ ದ ಬೀಸ್ಟ್ ಅಂತ ಹೇಳ್ತಾರೆ. ಯಾರೆಲ್ಲ ಈ ರಿಂಗು ವಿಗ್ಗುಗಳು ತಲೆಗೆ ಹಾಕ್ಕೊಳ್ಳೋದು, ಮೇಕಪ್ ಹಾಕ್ಕೊಳ್ಳೋದು, ಇದೆಲ್ಲ ಬಂದ್ಬಿಟ್ಟು ಏನಂದರೆ ಈ ಸೈತಾನನ ಗುರುತದು 666, ಅದು ರೆವಲ್ಯೂಷನ್ 13:18 ಹೇಳಲ್ಪಟ್ಟಿದೆ ಅಂತ ಹೇಳ್ತಾರೆ. ಆಲ್ರೆಡಿ ಅವ್ರ ಫೇಟ್ ಎಲ್ಲ ಸೀಲ್ಡ್ ಆಗೋಗಿದೆ, ಅವರು ಅಂತ್ಯ ಎಲ್ಲ ಸೀಲ್ಡ್ ಆಗೋಗಿದೆ ಅಂತ ವ್ಯಕ್ತಿ ಹೇಳ್ತಾನೆ. ನೆಕ್ಸ್ಟ್ ಹೇಳೋದೇನೆಂದರೆ, ಇನ್ನು ಪುರುಷರ ಕುರಿತು ಹೇಳಿದ್ರೆ ಮಹವಕ್ ಹೇರ್ ಸ್ಟೈಲ್ ಅದು ಪ್ರಾಹಿಬಿಟೆಡ್ ಅಂತ ಹೇಳ್ತಾನೆ, ನಿಷೇಧಿಸಲ್ಪಟ್ಟಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಮಹವಕ್ ಹೇರ್ ಸ್ಟೈಲ್ ಅಂದರೆ ಏನು ಅಂತ. ನಂತರ ಆತನು ಹೇಳ್ತಾನೆ,
ಈ ಮಾಂಸದ ಕುರಿತು ಮಾತಾಡ್ತಾನೆ. ಈ ಒಂಟೆ, ನಾಯಿ ಮತ್ತು ಬೆಕ್ಕು ಮಾಂಸ ಎಲ್ಲ ತಿಂದಾಗ ಅನ್ಫರ್ಗಿವಬಲ್ ಸಿನ್ಸ್ ಅಂತ ಹೇಳ್ತಾನೆ, ಕ್ಷಮಿಸಲಕ್ಕಾಗದೇ ಇರುವಂಥ ಇದು ಪಾಪ ಅಂತ ಹೇಳ್ತಾನೆ. ನಂತರ ನಾವು ಗಮನಿಸಿದ್ದೆ ಆದರೆ ಇವರ ಚರ್ಚ್ ಸ್ಯಾಟರ್ಡೆ ಸಂಡೇ ವರ್ಷಿಪ್ ಇರುತ್ತೆ. ಸ್ಯಾಟರ್ಡೆ ಅವರು ಸಬ್ಬತ್ನ ಫಾಲೋ ಮಾಡ್ತಾರೆ. ಸಂಡೇ ಏನು ಹೇಳ್ತಾನಂದರೆ, ಆನ್ ಸಂಡೇ ವಿ ವರ್ಷಿಪ್ ಟು ಸೆಲೆಬ್ರೇಟ್ ದಿ ರಿಸರಕ್ಷನ್ ಆಫ್ ಹಿಸ್ ಬಾಡಿ ಅಂತ ಹೇಳ್ತಾನೆ. ಈ ಪುನರುದ್ಧಾನವಾದಂಥ ಈ ದೇಹದ ಈ ಪುನರುದ್ಧಾನದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾನೆ, ಕ್ಲೇಮ್ ಮಾಡ್ಕೊಳ್ತಾನೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಒಂದು ವೇಳೆ ಯಾರಾದರೂ ಒಂದು ವ್ಯಕ್ತಿ ಇವರು ಸಭೆಗೆ ಬಂದರೆ ಫಸ್ಟು 2 ಮನೆ ಇರುತ್ತೆ. ಒಂದು ಮಣ್ಣಿನಲ್ಲಿ ಮಾಡಿರ್ತಾರೆ. ಆ ಮಣ್ಣಲ್ಲಿ ಮಾಡಿರುವಂಥ ಮನೆ ಒಳಗಡೆ ಹೋಗಿ ಒಂದು ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡಬೇಕು, ಚಪ್ಪಲಿ ಬಿಟ್ಬಿಡಬೇಕು. ಚಪ್ಪಲಿ ಬಂದು ಪಾಪದ ಗುರುತಾಗಿರುತ್ತೆ. ಅಲ್ಲಿಂದ ಪಶ್ಚಾತ್ತಾಪ ಪಟ್ಟ ನಂತರ ಅಲ್ಲಿಂದ ಅವನನ್ನು ಮೇಯ್ನ್ ಎಂಟ್ರೆನ್ಸ್ಗೆ ಅಂದರೆ ಮೇಯ್ನ್ ಚರ್ಚಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲಿ ಒಂದು ಪದ್ಧತಿ ಇದೆ. ಹೀಗಿರುವಲ್ಲಿ ಈಗ ಅವ್ರ ಹೆಂಡ್ತಿ ಇದಾರಲ್ಲ, ಅವ್ರ ಹೆಂಡ್ತಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಯೇಸುವ ಟಂಗ್ರೋನ್ ಅಂದರೆ ಜೀಸಸ್ ಆಫ್ ಟಂಗ್ರೋನ್ ಅಂತ. ಎ ವೈಫ್ ಆಫ್ ಮ್ಯಾನ್ ಅಲಿಜಿಂಗ್ ಟು ಬಿ ಸೇಸ್ ಹಬ್ಬಿ ಚೇಂಜ್ಡ್ ವಾಟರ್ ಟು ಟೀ ಅಂತ. ಅಂದರೆ ಈಕೆ ಹೇಳ್ತಾಳೆ, ನನ್ನ ಗಂಡ ನೀರನ್ನು ಟೀ ಆಗಿ ಕನ್ವರ್ಟ್ ಮಾಡಿದ್ದಾನೆ, ಅದನ್ನು ಬದಲಾಯಿಸಿದ್ದಾನೆ ಅಂತ. ಹೇಗೆ ಅಂತ ಗಮನಿಸಿದ್ದೆ ಆದರೆ ಆ ಟೀನ ಎಂಜಾಯ್ ಮಾಡಿದಂಥ ಹಳ್ಳಿನವರು ಸಹ ತುಂಬ ಟೇಸ್ಟ್ ಆಗಿದೆ ಅಂತೇಳಿ ಸ್ವಲ್ಪ ಮನೆಗೂ ತೊಗೊಂಡೋದ್ರಂತೆ. ಇದು ಹಂಗೆ ಡೆಡ್ ಆಪೋಸಿಟ್ಟು. ಯೇಸು ಸ್ವಾಮಿಯಲ್ಲಿ ಕಾನಾದಲ್ಲಿ ದ್ರಾಕ್ಷಾರಸವನ್ನು ಬದಲಾಯಿಸ್ತಾನಲ್ಲ ನೀರನ್ನ ಇಟ್ಕೊಂಡು, ಆ ರೀತಿಯಾಗಿ ಈ ವ್ಯಕ್ತಿ ಮಿರಕಲ್ ಮಾಡ್ತಾನೆ. ಯಾವ ರೀತಿ ವೈನ್ನ ಮಾಡಿಲ್ಲ, ಈ ವ್ಯಕ್ತಿ ಮಾಡಿದ್ದು ಟೀನ, ಚಾನ ಮಾಡಿರೋದು ಅಂತ ಆಕೆ ಹೇಳ್ಕೊಳ್ತಾಳೆ. ಹೀಗಿರುವಲ್ಲಿ ಈ ರೀತಿಯಾಗಿ ಮಿರಕಲ್ಸು ಅದ್ಭುತಗಳೆಲ್ಲ ನಡೀತಾ ಇರುತ್ತೆ. ಮತ್ತು ಅವ್ರಿಗೆ ವಿಷಯ ತುಂಬ ವಿಸ್ತಾರವಾಗಿದೆ, ಸಮಗ್ರವಾಗಿದೆ. ವ್ಯಕ್ತಿ ಮಾರ್ಕೆಟ್ಗಳಲ್ಲೆಲ್ಲ ಹೋದಾಗ ತುಂಬ ಪಾಪ್ಯುಲರ್ ಆಗಿ ಜನ ಎಲ್ಲರೂ ಆತನ್ನು ಗ್ರೀಟ್ ಮಾಡ್ತಾರೆ, ಅದನ್ನು ಮಾತಾಡಿಸ್ತಾರೆ. ಅದು ಮಾತ್ರ ಅಲ್ಲ, ಈಸ್ಟರ್ ದಿವಸದಲ್ಲಿ ಇದನ್ನು ಏನು ಮಾಡಬೇಕಂದ್ರೆ ಪುನರುದ್ಧಾನ ಆಗ್ತಾನ ಇಲ್ವಾ ನೋಡಬೇಕು, ಇದನ್ನು ಸಿಲುಬೆ ಹಾಕಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡಾಗ ಇದನ್ನು ಪ್ರಾಣ ಭೀತಿಯಿಂದ ಭಯದಿಂದ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಶ್ರಯವನ್ನು ಪಡಿತಾನೆ ಅಂತ ಹೇಳಲ್ಪಡುತ್ತೆ. ತದನಂತರ ಇಲ್ಲಿ ಇನ್ನೊಂದು ಪ್ರಶ್ನೆನೂ ಮೂಡುತ್ತೆ, ಇಲ್ಲಿ ಯಾತಕ್ಕಾಗಿ ಈತನು ಮದುವೆ ಆದ ಅಂತ, ವೈ ಜೀಸಸ್ ಇಸ್ ಮ್ಯಾರಿಡ್ ಅಂತ. ಆವಾಗ ಅದನ್ನು ಕೇಳಿದ್ರೆ ಆತನು ಹೇಳ್ತಾನೆ, ಐಸಾಯಾ 53:9 ಪ್ರಕಾರವಾಗಿ ಈತನು ಕೋಟ್ ಮಾಡ್ತಾನೆ, ಆಸ್ಕ್ ವೈ ಹಿ ಈಸ್ ಮ್ಯಾರಿಡ್ ಯೆಟ್ ಜೀಸಸ್ ಕ್ರೈಸ್ಟ್ ಡಿಡ್ ನಾಟ್ ಮ್ಯಾರಿಡ್ ಹ್ಯಾಡ್ ಚಿಲ್ಡ್ರನ್ ಅಂತ. ಅವಾಗ ಜೀಸಸ್ ಆಫ್ ಟಂಗ್ರೋನ್ ಹೇಳ್ತಾನೆ ಏನಂತ, ಹೂ ವಾಸ್ ಪ್ರೊಫೆಸೈಡ್ ವಾಸ್ ಸಪೋಸ್ ಟು ಮ್ಯಾರಿ ಆ್ಯಂಡ್ ಹ್ಯಾವ್ ಎ ಫ್ಯಾಮಿಲಿ ಅಂತ ಹೇಳ್ತಾನೆ. ಹಾಗಾಗಿ ಫ್ಯಾಮಿಲಿ ಆಗಬೇಕಾಗಿತ್ತು ಬಟ್ ಆಗಿಲ್ಲ, ಬಟ್ ಈಗ ನನಗೆ ಫ್ಯಾಮಿಲಿ ಇದೆ ಅಂತ ಹೇಳ್ತಾನೆ. ಅದು ಮಾತ್ರ ಅಲ್ಲ, ಈತನು ಹೇಳ್ತಾನೆ, ಈ ಸೇಸ್ ಇಲ್ ಫಿನಿಶ್ ಇಸ್ ವರ್ಕ್ ಇನ್ 2058, 2058ರಲ್ಲಿ ಎಲ್ಲ ವರ್ಕ್ ಮುಗಿಸ್ಬಿಡ್ತಾನೆ. ಯೇಸು ಸ್ವಾಮಿ ಹೇಗೆ 3.5 ವರ್ಷಕ್ಕೆ ಎಲ್ಲ ಕೆಲಸಗಳನ್ನು ಮುಗಿಸಿ ಸಮಾಪ್ತವಾಯಿತು ಅನ್ನೋ ಹಾಗೆ ಇವನು. ಬಟ್ ರೆಫ್ಯೂಸ್ ಟು ರಿವೀಲ್ ವಾಟ್ ವಿಲ್ ಹ್ಯಾಪನ್ ಟು ಹಿಮ್ ವೆನ್ ಹಿಸ್ ಟೈಮ್ ಎಲಾಪ್ಸಸ್. ಆತನಿಗೆ ಏನಾಗುತ್ತೆ ಅಂತ್ಯದಲ್ಲಿ ಅನ್ನೋ ಒಂದು ಮರ್ಮವನ್ನು ಬಿಚ್ಚಿಕೊಟ್ಟಿಲ್ಲ, ಹಂಗೆ ಇಕ್ಬಿಡ್ತಾನೆ. ನಂತರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇವರು ಸಭೆ ಕುರಿತು. ಈ ಸಭೆಯಲ್ಲಿ ರೇಚಲ್ ಅಂತ ಒಬ್ಳು ಹೆಣ್ಮಕ್ಳು ಇರ್ತಾಳೆ. ಆ ಹುಡುಗಿ ಎಲ್ಲ ವಿಷನ್ಸ್ನೆಲ್ಲ ಏನು ಮಾಡ್ತಾಳೆ, ರೆಕಾರ್ಡ್ ಮಾಡ್ತಾಳೆ. ಆ ರೆಕಾರ್ಡ್ ಮಾಡುವಂಥ ವಿಷನ್ಸು, ಆ ಪುಸ್ತಕದ ಹೆಸರು ಬ್ಲ್ಯಾಕ್ ಬುಕ್ ಅಂತ. ಆ ಬ್ಲ್ಯಾಕ್ ಬುಕ್ಕಲ್ಲಿ ಎಲ್ಲವೂ ಏನಾಗಿದೆ ಅಂದರೆ ರೆಕಾರ್ಡ್ ಆಗಿರುತ್ತೆ. ಅಂದರೆ ಅವ್ರ ಮೆಂಬರು, ಲೀಡರು, ಯಾರ್ಯಾರು ದರ್ಶನಗಳು ನೋಡ್ತಾರೋ ಅವರು ಒಂದು ಜರ್ನಲಿಸ್ಟ್ ಕೇಳೋ ಪ್ರಶ್ನೆ ಆನ್ಸರ್ ಕೊಟ್ಟಿದ್ದು ಎಲ್ಲವನ್ನೂ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿರಬೇಕಾದಾಗ ಆ ಡ್ರೀಮ್ಸ್ ಆ್ಯಂಡ್ ವಿಷನ್ಸ್ ರೆಕಾರ್ಡೆಡ್ ಇನ್ ಎ ಬ್ಲ್ಯಾಕ್ ಬುಕ್ ವಿಲ್ ದೆನ್ ಕಲ್ಮಿನೇಟ್ ಇನ್ ಟು ನ್ಯೂ ಬೈಬಲ್. ಅದು ಹೊಸದಾಗಿ ಒಂದು ಬೈಬಲ್ ಆಗಿ ಪರಿವರ್ತಿಸಲ್ಪಟ್ಟು ನೆಕ್ಸ್ಟ್ ಕೊಡಲ್ಪಡುತ್ತಂತೆ. ಆ ರೀತಿಯಾಗಿ ಆ ಪುಸ್ತಕಕ್ಕೆ ಇವ್ರು ಕರೆಯೋದು ಏನು ಅಂದರೆ ಅಗನೋ ಜಿಫ್ಯಾ ಸಫಿ ಅಂತ, ಅಂದರೆ ಪ್ಯೂರ್ ನ್ಯೂ ಟೆಸ್ಟ್ಮೆಂಟ್ ಅಂತ. ನಿಮ್ಮ ಕೈಲಿ ಏನಿದೆ ನ್ಯೂ ಟೆಸ್ಟ್ಮೆಂಟ್ ಅದಿನ್ನು ಮುಂದಕ್ಕಿರಲ್ಲ. ಇವ್ರ ವಿಷನ್ಸ್ಗಳೆಲ್ಲ ಹಂಗೆ ಮಲ್ಟಿಪ್ಲೈ ಆಗಿ ಅದೇ ಹೊಸದಾಗಿ ಒಂದು ಬೈಬಲ್ ಆಗಿ ಹೊರಗಡೆ ಬರುತ್ತೆ ಅಂತ ಹೇಳುತ್ತಾರಲ್ಲಿ. ಇದು ಇವ್ರ ಕುರಿತಾದಂಥ ಇಂಟ್ರೆಸ್ಟಿಂಗ್ ವಿಷಯ ಪ್ರಿಯರೇ. ಹಾಗಾದರೆ ಬೈಬಲ್ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡಬೇಕು. ಬೈಬಲ್ ಏನು ಹೇಳುತ್ತೆ? ಮತ್ತಾಯನ ಬರೆದ ಸುವಾರ್ತೆ 24 ಅಧ್ಯಾಯ 23-27 ನಾನು ಓದ್ತೀನಿ. ಆಗ ಯಾರಾದರೂ ನಿಮಗೆ, ಈಗೋ ಕ್ರಿಸ್ತನು ಇಲ್ಲಿದ್ದಾನೆ ಆಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡ್ರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರ ಆದುಕೊಂಡವರು ಸಹ ಮೋಸಗೊಳಗಾಗುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಈಗೋ ನಿಮಗೆ ಮುಂದೆ ಹೇಳಿದ್ದೇನೆ. ಆದ ಕಾರಣ ಯಾರಾದರೂ ನಿಮಗೆ, ಅಗೋ ಕ್ರಿಸ್ತನು ಅಡವಿಯಲ್ಲಿದ್ದಾನೆ
ಹೇಳಿದರೆ ಹೊರಟು ಹೋಗಬೇಡಿರಿ. ಈಗ ಕೋಣೆಗಳಲ್ಲಿದ್ದಾನೆ ಎಂದು ಹೇಳಿದರೂ ನಂಬಬೇಡ್ರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡವಣದವರೆಗೆ ಕಾಣಿಸುತ್ತದೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಇರುವುದು ಅಂತ ಹೇಳ್ತಾನೆ. ಸಿಂಪಲ್ ಆಗಿ ತಾನು ಬರೆಸ್ಬಿಟ್ಟ. ಹಾಗಾಗಿ ಇಂಥ ಸುಳ್ಳು ಕ್ರಿಸ್ತರು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ. ಹಾಗಾಗಿ ನಾನು ಮುಂದೆನೇ ಹೇಳ್ತಾ ಇದ್ದೀನಿ ನೋಡಿ ಅಂತ ನಾನು ಬರೋ ಗುರುತೇ ಹೇಗಿರುತ್ತೆ ಅಂದರೆ ಮಿಂಚು ಹೊಡೆಯುತ್ತೆ. ಎಲ್ಲಿಂದ? ಮೂಡಣದಲ್ಲಿ ಹುಟ್ಟಿ ಪಡವಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ರೀತಿಯಾಗಿ ಮಿಂಚು ಹೊಡೆದಾಗ ಮನುಷ್ಯಕುಮಾರನ ಪ್ರತ್ಯಕ್ಷವಾಗುತ್ತೆ. ಸೆಕೆಂಡ್ ಕಮಿಂಗ್. ಆತನು ಬಂದ, ಆರೋಹಣವಾಗಿ ಹೋದ. ಹಾಗಾಗಿ ಇವನು ಯಾವನೋ ಯಾವ ಆತ್ಮದಿಂದ ನಡೆಸಲ್ಪಡುತ್ತಿದ್ದಾನೋ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯಾಗಿ ಮನುಷ್ಯರನ್ನ ಮೋಸ ಮಾಡಿಕೊಂಡು ಪಾಪ ಆತನ ಫಾಲೋ ಮಾಡೋರು ಎಲ್ಲರನ್ನೂ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಇದಕ್ಕಿಂತ ದೊಡ್ಡ ಎಕ್ಸ್ಪ್ಲನೇಷನ್ ನಮ್ಗೆ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ? ಅರ್ಥ ಆಗೋದಂದ್ರೆ ಒಂದೇ, ಬೆರಿಯನ್ ಮೈಂಡ್ ಇರಬೇಕು ನಮಗೆ. ಪೌಲ್ ಏನಾದರೂ ಒಂದು ವಿಷಯ ಹೇಳ್ತಿದ್ದಾನೆ, ಇದು ಕರೆಕ್ಟಾ ಇಲ್ವಾ ಅಂತ ಬೆರಿಯನ್ಸ್ ಏನು ಮಾಡ್ತಾರೆ, ಅದನ್ನು ಕೂಲಂಕುಷವಾಗಿ ಓದಿ ಪರೀಕ್ಷಿಸ್ತಾರಂತೆ. ಅದೇ ರೀತಿಯಾಗಿ ನಾವು ಪರೀಕ್ಷೆ ಮಾಡಬೇಕು. ಅದಕ್ಕೆ ಮುಖ್ಯವಾಗಿರೋದು ಏನು ಅಂದರೆ ಬೈಬಲ್ನ ಚೆನ್ನಾಗಿ ಓದಬೇಕು. ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥವರೆಗೂ ಚೆನ್ನಾಗಿ ಓದ್ತಾ ಇರಬೇಕು. ಓದಿ ಚೆನ್ನಾಗಿ ತಿಳ್ಕೊಬೇಕು. ಎಸ್ಪೆಷಲಿ ಗಾಸ್ಪೆಲ್ ಪತ್ರಿಕೆಗಳೆಲ್ಲ ಏನು ಹೇಳುತ್ತೆ, ಅಂತ್ಯಕಾಲದಲ್ಲಿ ಏನು ಆಗುತ್ತೆ ಅನ್ನೋದನ್ನು ಕುರಿತಾದಂಥ ಸಮಗ್ರವಾದಂಥ ಮಾಹಿತಿ ನಮ್ಮ ಕೈಯಲ್ಲಿರಬೇಕು. ಆ ಮಾಹಿತಿ ನಮ್ಮ ಕೈಲಿಲ್ಲ ಅಂದರೆ ಇಂಥವರೆಲ್ಲ ಬಂದು ನಮ್ಮನ್ನು ಮೋಸ ಮಾಡ್ತಾರೆ. ಬಗೆಬಗೆಯಾಗಿರೋರೆಲ್ಲ ಮೋಸ ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ಕಳ್ಳ ಪ್ರವಾದಿಗಳು, ಕಳ್ಳ ಟೀಚರ್ಸ್ ಎಲ್ಲ ಸಭೆ ಒಳಗಡೆ ನುಗ್ಗಿ ಸಭೆನ ಬಾಡಿ ಆಫ್ ಕ್ರೈಸ್ಟ್ನ ಹಾಳು ಮಾಡಿಟ್ಬಿಡ್ತಾರೆ. ಅದಕ್ಕೆ ವಿಶ್ವಾಸಿಗಳಾಗಿದ್ದರೂ ಸರಿ, ಸೇವಕರಾಗಿದ್ದರೂ ಸರಿ, ನನ್ನ ಮೆಸೇಜ್ ಕೇಳ್ತಾ ಇದ್ದರೆ ದಯವಿಟ್ಟು ನಿಮ್ಮ ಬೈಬಲ್ನ ಚೆನ್ನಾಗಿ ಓದಿ. ಪಾಸ್ಟ್ಗಳು ನಿಮ್ಮ ವಿಶ್ವಾಸಿಗಳಿಗೆ ಚೆನ್ನಾಗಿ ಬೈಬಲ್ ಸ್ಟಡಿಯನ್ನು ಕೊಡ್ರಿ. ಬೈಬಲ್ ಸ್ಟಡಿ ಚೆನ್ನಾಗಿ ಕೊಟ್ಟರೆ ಅವರು ಬಲ ಹೊಂದ್ಕೊಳ್ತಾರೆ, ನಿಂತ್ಕೊಳ್ತಾರೆ. ಹಾಗೆ ನಿಮ್ಗೆ ಇನ್ನೂ ಕಂಪ್ಲೀಟ್ ವಿಡಿಯೋ ಬೇಕಂದರೆ ಈ ವಿಷಯ ಕುರಿತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಸಮಗ್ರವಾದ ಮಾಹಿತಿ ಸಿಗುತ್ತೆ. ಸೊ ಬ್ಲ್ಯಾಕ್ ಜೀಸಸ್ನ ಕತೆ ಇಲ್ಲಿಗೆ ನಾನು ಮುಗಿಸ್ತೀನಿ. ನಮಗೆ ಕೊಟ್ಟರು ಜೀಸಸ್ಸೇ ಪರಿಶುದ್ಧವಾದವನು. ಆತನು ಸೃಷ್ಟಿಕರ್ತ, ತಂದೆಯ ಬಲಭಾಗದಲ್ಲಿದ್ದಾನೆ. ನಮ್ಮನ್ನು ಕಾಪಾಡೋ ದೇವರು, ನಮ್ಮನ್ನು ತುಂಬ ಪ್ರೀತಿಸಿದಂಥ ದೇವರಾತನು. ಹೀಗಿರುವಲ್ಲಿ ಈ ಬ್ಲ್ಯಾಕ್ ಜೀಸಸ್ನೆಲ್ಲ ಒದ್ದೋಡಿಸಿ ನಮಗೆ ಕೊಟ್ಟಿರೋ ಜೀಸಸ್ಸನ್ನು ಬಿಟ್ಟು ಬಿಡಿದಿರ ಪಾದವನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಆತನ ಬರೋಣಕ್ಕೆ ನಾವು ಪ್ರಿಪೇರ್ ಆಗೋಣ. ಜ್ಞಾನವನ್ನು ಬೆಳೆಸ್ಕೊಳ್ಳೋಣ, ಜ್ಞಾನದಲ್ಲಿ ನಿಲ್ಲೋಣ. ಹಾಗಾಗಿ ಬ್ಲ್ಯಾಕ್ ಜೀಸಸ್ನ ಕತೆ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಮುಂದಿನ ವಿಡಿಯೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಥ್ಯಾಂಕ್ ಯು.